ಇವಾಗ ನಾನು ಇದಕ್ಕೆ ಲಸೋಟಾ ವ್ಯಾಕ್ಸಿನ್ನ ಮಾಡ್ತೀನಿ. ಈ ಲಸೋಟಾ ವ್ಯಾಕ್ಸಿನ್ ಅನ್ನೋದನ್ನ ನಾವು 21ನೇ ದಿನಕ್ಕೂ ಮಾಡ್ಬೋದು, 28ನೇ ದಿನಕ್ಕೂ ಮಾಡ್ಬೋದು. ಹೇಳಿದ್ನಲ್ಲ, ಕೋಳಿಗಳಿಗೆ ನೀರಿಗೆ ಹಿಡಿಯೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಏನು ಮಾಡಬೇಕು, ನೀವು ನೀರನ್ನು 2 ಅವರ್ ಎತ್ತಿಡಬೇಕಾಗುತ್ತೆ. ಅದಕ್ಕೆ ದಾಹ ಕ್ರಿಯೇಟ್ ಆಗಂಗೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಕೋಳಿಗರು ಕುಡಿಯೋಕ್ಕಾಗುತ್ತೆ. ಅಥವಾ 2ರಿಂದ 5 ಗ್ರಾಮ್ ತನಕನೂ ಪ್ರತಿ ಲೀಟ್ರ್ ಆಫ್ ವಾಟರ್ಗೆ ನೀವು ಅದನ್ನು ಹಾಕ್ಬೋದು. ನಾನು ನಿಮ್ಗೆ ಹೇಳಿದೆ 3 ವಾರ ತುಂಬಿದ ನಂತರ ಏನು ಮಾಡಬೇಕಾಗುತ್ತೆ, ಫೀಡಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ, ನೀವು ಅದಕ್ಕೆ ಅಕ್ಕಿ ನುಚ್ಚು, ಭತ್ತದ ನುಚ್ಚು ಮತ್ತು ಜೋಳದ ನುಚ್ಚನ್ನ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ಡಾಕ್ಟರ್ ಪ್ರಜ್ವಲ್ ವಿಕೆ. ಇವತ್ತು ನಾವು ನಮ್ಮ ಫಾರ್ಮಿಗೆ ಬಂದಿದ್ದೀವಿ. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ವ್ಯಾಕ್ಸಿನ್ನ ಮಾಡಬೇಕು, ಹೇಗೆ. ಇವತ್ತು ನಾವು ಲಾಸ್ಟ್ ವ್ಯಾಕ್ಸಿನ್ ಮಾಡ್ತಿದ್ದೀವಿ. ಇವತ್ತು ನಮ್ಮ ಕೋಳಿ ಮರಿಗಳಿಗೆ 28 ದಿನ ತುಂಬಿದೆ. ಇವಾಗ ನಾನು ಇದಕ್ಕೆ ಲಸೋಟಾ ವ್ಯಾಕ್ಸಿನ್ನ ಮಾಡ್ತೀನಿ. ಈ ಲಸೋಟಾ ವ್ಯಾಕ್ಸಿನ್ ಅನ್ನೋದನ್ನ ನಾವು 21ನೇ ದಿನಕ್ಕೂ ಮಾಡ್ಬೋದು, 28ನೇ ದಿನಕ್ಕೂ ಮಾಡ್ಬೋದು. ನಾವು ಸ್ವಲ್ಪ ಲೇಟಾಗಿ ಪ್ರಿಫರ್ ಮಾಡ್ತೀವಿ. ಇವತ್ತು ನಾವು ಅದಕ್ಕೆ ಲಸೋಟಾ ಮಾಡ್ತಿದ್ದೀವಿ. ಈ ಲಸೋಟಾ ವ್ಯಾಕ್ಸಿನ್ನ ಏನಕ್ಕೆ ಮಾಡಬೇಕು, ಅದು ಯಾವ ಕಾಯಿಲೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ಕೊಕ್ಕರೆ ರೋಗದಲ್ಲಿ ಹಲವಾರು ಸ್ಟ್ರೈನ್ಗಳು ಬರುತ್ತೆ. ಅದರಲ್ಲಿ ಒಂದು ಸ್ಟ್ರೈನ್ ಬಂದು ಲಸೋಟಾ ಸ್ಟ್ರೈನು. ಆ ಸ್ಟ್ರೈನಿಂದ ನಾವು ವ್ಯಾಕ್ಸಿನ್ ಮಾಡಿದಾಗ ಅದಕ್ಕೆ ಇನ್ನೂ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈ ಕೊಕ್ಕರೆ ರೋಗದಲ್ಲಿ ಅನ್ನೋದು ತುಂಬ ಡೇಂಜರಸ್ ಕಾಯಿಲೆ, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ. ಸೊ ಅದರಲ್ಲಿ ಬೇರೆ ಬೇರೆ ಸ್ಟ್ರೈನ್ ಇರೋದ್ರಿಂದ ಈಗ ಲಸೋಟಾ ಸ್ಟ್ರೈನ್ನ ನಾವು ಇದಕ್ಕೆ ವ್ಯಾಕ್ಸಿನ್ ಮಾಡ್ತಿದ್ದೀವಿ. ಈ ಕೊಕ್ಕರೆ ಕಾಯಿಲೆ ಬಂದಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಕೋಳಿಗಳಲ್ಲಿ ಉಸಿರಾಟದ ಸಮಸ್ಯೆ ಬರೋದು, ಪಂಪ್ ಹ್ಯಾಂಡಲ್ ರೆಸ್ಪಿರೇಷನ್ ಅಂತ ನಾನು ಫಸ್ಟ್ನೇ ವೀಡಿಯೋದಲ್ಲಿ ಹೇಳಿದ್ದೆ. ಅಂದರೆ ಬಾಯನ್ನು ಎತ್ತಿ ಉಸಿರಾಡುತ್ತೆ ಅಂತ ಉಸಿರನ್ನು ತಗೊಳುತ್ತೆ, ಆದಮೇಲೆ ಡೆತ್ ಆಗುತ್ತೆ. ಆಲ್ಮೋಸ್ಟ್ ಮಾರ್ಟಾಲಿಟಿ ಅಂತೂ 100% ಆಗೇ ಆಗುತ್ತೆ. ಮೆಜಾರಿಟಿ ಆಫ್ ದ ಬರ್ಡ್ಸ್ ಎಲ್ಲವೂ ಸತ್ತೋಗುತ್ತೆ ಯಾವಾಗ ವ್ಯಾಕ್ಸಿನ್ ಆಗಿರಲ್ಲ. ಸೊ ಇದನ್ನು ಲಸೋಟಾ ವ್ಯಾಕ್ಸಿನ್ ಮಾಡೋಕ್ಕಾದ್ರೆ F1 ಅಥವಾ B1ನ 7ನೇ ದಿವಸದಲ್ಲಿ ಪ್ರೈಮಿಂಗ್ ಆಗಿರಬೇಕಾಗುತ್ತೆ. ಆ ವ್ಯಾಕ್ಸಿನ್ನ ಮಾಡಿದ ನಂತರ ನಾವು ಲಸೋಟಾನ ಮಾಡ್ಬೋದು. ಈಗ ಕೆಲವರು ಮಾಡಿರಲ್ಲ, F1 B1 ಆಗಿರಲ್ಲ ಸರ್ ಅಂದಾಗ ಇನ್ನೇನು ವಿಧಿ ಇಲ್ಲದೆ ನೀವು ಲಸೋಟಾನೇ ಡೈರೆಕ್ಟಾಗಿ ಕೊಡಬೇಕಾಗುತ್ತೆ. ಇದು ಮಾಡಿದ ನಂತರ ಇದನ್ನು ಹೇಗೆ ಮಾಡಬೇಕು ಅಂದರೆ, ಸೇಮ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದೇ ಥರ ಈ ವ್ಯಾಕ್ಸಿನ್ಗಳಲ್ಲೂ ನಮಗೆ 100 ಡೋಸಸ್ಸು, 200 ಡೋಸಸ್ಸು, 500 ಡೋಸಸ್ಸು ಮತ್ತು 1000 ಡೋಸಿಂದ ವ್ಯಾಕ್ಸಿನ್ ವಯಲ್ ಬರುತ್ತೆ. ಆ ವ್ಯಾಕ್ಸಿನ್ ವಯಲ್ಗೆ ಡೈಲ್ಯೂಯೆಂಟು ಸಪ್ರೇಟ್ ಅವರೇ ಕೊಟ್ಟಿರ್ತಾರೆ. ಇದನ್ನು ಬೆಸ್ಟ್ ನೀವು ಕಣ್ಣಿಗೆ ಇಲ್ಲ ಮೂಗಿಗೆ ಹಾಕೋದು ಒಳ್ಳೆಯದು. ಇವಾಗ ಜಾಸ್ತಿ ಕೋಳಿಗಳಿದೆ ಆಗಲ್ಲ ಅಂದಾಗ ನೀವು ಬೇಕಾದರೆ ನೀರಿನಲ್ಲಿ ಹಾಕೋಬೋದು. ನೀರಿನಲ್ಲಿ ಹಾಕಬೇಕಾದ್ರೆ ಹೇಳಿದ್ನಲ್ಲ, ನೀವು ಮುನ್ಸಿಪಾಲ್ಟಿ ವಾಟರ್ನ ಯೂಸ್ ಮಾಡ್ತೀರಾ ಅಂತ ಆದರೆ ನೀವು ಕಡ್ಡಾಯವಾಗಿ ಸ್ಕಿಮ್ ಮಿಲ್ಕ್ ಪೌಡರ್ನ ಹಾಕಲೇಬೇಕಾಗುತ್ತೆ. ಸ್ಕಿಮ್ ಮಿಲ್ಕ್ ಪೌಡರನ್ನು ತೊಗೊಂಡು ಪ್ರತಿ 1 ಲೀಟರ್ ನೀರಿಗೆ 2ರಿಂದ 3 ಗ್ರಾಮ್ ಆಗುವ ಹಾಗೆ ನೀವು, ಅಥವಾ 2ರಿಂದ 5 ಗ್ರಾಮ್ ತನಕನೂ ಪ್ರತಿ ಲೀಟ್ರ್ ಆಫ್ ವಾಟರ್ಗೆ ನೀವು ಅದನ್ನು ಹಾಕ್ಬೋದು. ಹಾಕಿದ ನಂತರ ವ್ಯಾಕ್ಸಿನ್ನ ತೊಗೊಂಡು ಹಾಕ್ಬೋದು. ಬನ್ನಿ ಇವಾಗ ನಾವು ನಿಮ್ಗೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಡೈಲ್ಯೂಟ್ ಮಾಡ್ಕೊಂಡದನ್ನ, ಓಕೆನಾ. ಈಗ ನೋಡಿ, ಸ್ಕಿಮ್ ಮಿಲ್ಕ್ ಪೌಡರ್ನ ತೊಗೋತಾ ಇದ್ದೀವಿ. ಸ್ಕಿಮ್ ಮಿಲ್ಕ್ ಪೌಡರ್ ನಾನು ಹೇಳಿದಾಗೆ ಪ್ರತಿ ಲೀಟರಿಗೆ 3 ಗ್ರಾಮ್ ಹಾಗೆ ನಾನು ಡೈಲ್ಯೂಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ವೀಡಿಯೋದಲ್ಲಿ ಕಾಣಿಸ್ತಿದೆ. ಈಗ ಆ 3 ಗ್ರಾಮ್ 1 ಲೀಟರ್ ಅನ್ನಂಗೆ ಮಾಡ್ಕೊಂಡು ದೊಡ್ಡ ಬಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಅಂದಾಜು ಇದೊಂದು 20 ಲೀಟ್ರ್ 25 ಲೀಟ್ರ್ ಕ್ಯಾನ್ ಅಂತ ತೊಗೊಂಡ್ರೆ ನಾನು ಅಂದಾಜು 60ರಿಂದ 80 ಗ್ರಾಮ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ಈಗ 80 ಗ್ರಾಮ್ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನಾನು. ಇದಕ್ಕೆ ಮಿಕ್ಸ್ ಮಾಡಿದ ನಂತರ ನಮ್ಮ ವೈರಲ್ ವ್ಯಾಕ್ಸಿನ್ನ ತೊಗೋತೀನಿ. ವೈರಲ್ ವ್ಯಾಕ್ಸಿನ್ನ ಡೈಲ್ಯೂಯೆಂಟ್ ಅಂತ ಬರುತ್ತೆ ಒಂದು, ಇನ್ನೊಂದು IBDದು ವಯಲ್, ವ್ಯಾಕ್ಸಿನ್ ವಯಲ್ ಬರುತ್ತೆ. ಸಿರಿಂಜಿಂದ ನಿಧಾನಕ್ಕೆ ತೊಗೊಂಡು ಅದನ್ನು ವ್ಯಾಕ್ಸಿನ್ಗೆ ನಾನು ಮಿಕ್ಸ್ ಮಾಡ್ತಿದ್ದೀನಿ. ನಂತರ ಈಗ ವ್ಯಾಕ್ಸಿನ್ ವಯಲ್ನ ನಾನು ಹಿಡ್ಕೊಂಡೆ, ಅದನ್ನು ತೆಗೆದು ವಾಪಸ್ಸು ಡೈಲ್ಯೂಯೆಂಟ್ಗೆ ಹಾಕಿ ಜಂಟಲಾಗಿ ನಾನು ರೋಲ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಹತ್ರ 1000 ಡೋಸಸ್ಗೆ ಆಗುವಂಥ ವ್ಯಾಕ್ಸಿನ್ ರೆಡಿ ಇದೆ. ಇದನ್ನು ಒಂದೊಂದೇ ಹಿಡ್ದು ಕಣ್ಣಿಗಾದರೂ ಹಾಕ್ಬೋದು, ಮೂಗಿಗಾದರೂ ಹಾಕ್ಬೋದು, ಅಥವಾ ನೀರಿಗಾದರೂ ಹಾಕ್ಬೋದು. ಇವಾಗ ನಾನು ಇದನ್ನು ಸ್ಕಿಮ್ ಮಿಲ್ಕ್ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ, ಆ ನೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಇವಾಗ ಕುಡಿಯೋ ನೀರಿಗೆ ನಾವೇನು ಅದಕ್ಕೆ ಸ್ಕಿಮ್ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿದ್ದೀವಲ್ಲ, ಆ ಮಿಲ್ಕ್ ಪೌಡರ್ಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಮಿಕ್ಸ್ ಮಾಡಿದ ನಂತರ ಕೋಳಿ ಗಿಡಕ್ಕೆ ರೆಡಿ ಇದೆ. ಈಗ ನೋಡ್ತಾ ಇರ್ಬೋದು, ನಾವು ಕೋಳಿಗೆ ಈ ವ್ಯಾಕ್ಸಿನ್ನ ಇಟ್ಟಿದ್ದೀವಿ. ಎಲ್ಲ ಕೋಳಿಗಳು ಒಂದೊಂದಾಗಿ ಕುಡಿತಾ ಇದ್ದಾವೆ. ಹೇಳಿದ್ನಲ್ಲ, ಕೋಳಿಗಳಿಗೆ ನೀರಿಗೆ ಹಿಡಿಯೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಏನು ಮಾಡಬೇಕು, ನೀವು ನೀರನ್ನು 2 ಅವರ್ ಎತ್ತಿಡಬೇಕಾಗುತ್ತೆ. ಅದಕ್ಕೆ ದಾಹ ಕ್ರಿಯೇಟ್ ಆಗಂಗೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಕೋಳಿಗರು ಕುಡಿಯೋಕ್ಕಾಗುತ್ತೆ. ನೆಕ್ಸ್ಟು ಕುಡ್ದಾದ್ಮೇಲೆ ಅದು ಮಿನಿಮಮ್ ಹೇಳಿದ್ನಲ್ಲ ನಾನು 2 ಅವರ್ ಅಲ್ಲಿ ಎಲ್ಲ ಕೋಳಿಗಳು ತಿಂದುಬಿಡಬೇಕು. ಇಲ್ಲ ಅಂದರೆ ಆ ವ್ಯಾಕ್ಸಿನು ವೇಸ್ಟ್ ಆಗಿಬಿಡುತ್ತೆ.
ಎಲ್ಲ ಕುಡಿದ ನಂತರ ನೀವು ಇದನ್ನು ಮಾಡ್ಬೋದಾಗುತ್ತೆ. ಇದು ನಿಮಗೆ ಲಸೋಟಾ ವ್ಯಾಕ್ಸಿನ್ ಬಗ್ಗೆ ಇರೋ ಮಾಹಿತಿ. ನೆಕ್ಸ್ಟ್ ಬರೋದಾದರೆ ನಾನು ನಿಮ್ಗೆ ಹೇಳಿದೆ 3 ವಾರ ತುಂಬಿದ ನಂತರ ಏನು ಮಾಡಬೇಕಾಗುತ್ತೆ, ಫೀಡಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ ನೀವು ಅದಕ್ಕೆ ಅಕ್ಕಿ ನುಚ್ಚು, ಭತ್ತದ ನುಚ್ಚು ಮತ್ತು ಜೋಳದ ನುಚ್ಚನ್ನ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ಮತ್ತು ಪ್ರತಿ ದಿವಸನೂ ನೀವು 2 ಅವರು ಹೊರಗೆ ಬಿಡಬೇಕಾಗುತ್ತೆ. ಕೋಳಿ ಮರಿಗಳನ್ನ ನಿಧಾನಕ್ಕೆ ಹೊರಗೆ ಬಿಟ್ಟು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಆವಾಗ ಈ ಥರ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇವೆಲ್ಲ ಮರಿಗಳು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ. ನೋಡಿ ಈ ಥರ ಇರ್ತವೆ ನಾಟಿ ಕೋಳಿ ಮರಿಗಳು. ನೋಡಿ ಕಾಲೆಲ್ಲ ಈ ಥರ ಸಣ್ಣ ಬರುತ್ತೆ, ಸೈಜು ಇಷ್ಟೇ ಬರುತ್ತೆ. ನಾವು ಅದು ನೆಕ್ಸ್ಟ್ ಬ್ರೀಡ್ ಕಂಪ್ಯಾರಿಸನ್ ವೀಡಿಯೋದಲ್ಲಿ ನಾವು ಇದನ್ನು ತೋರಿಸ್ತೀವಿ ನಿಮಗೆ. ಸೊ ಇದೇ ಥರ ಅಪ್ಡೇಟ್ಸ್ ಬೇಕು ಅಂದರೆ ನೆಕ್ಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.